ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕೆಲವೊಂದು ಸಂಬಂಧಗಳೇ ಹಾಗೆ, ಅದು ರಕ್ತ ಸಂಬಂಧವನ್ನು ಮೀರಿದ್ದಾಗಿರುತ್ತೆ. ಕಷ್ಟದಲ್ಲಿ ಜೊತೆಯಾಗಿ, ಸುಖದಲ್ಲಿ ನೆರಳಾಗಿ, ಎಲ್ಲ ಸಮಯದಲ್ಲೂ ಸ್ಪಂದಿಸೋ ಜೀವಗಳಂತಿರ್ತವೆ. ಸಂಬಂಧಿಕರು ಅಲ್ಲದೆ ಇರಬಹುದು, ಒಡ ಹುಟ್ಟಿದವರು ಆಗದೇ ಇರಬಹುದು, ಆದ್ರೆ ಅವರೆಲ್ಲರಿಗಿಂತಲೂ ಮಿಗಿಲು ಅನ್ನೋ ಹಾಗಿರ್ತಾರೆ. ಅಂತ ವ್ಯಕ್ತಿಗಳು ಪ್ರತಿಯೊಬ್ಬರ ಜೀವನದಲ್ಲೂ ಇದ್ದೇ ಇರ್ತಾರೆ. ನಮ್ಮ ಜೀವನದಲ್ಲೂ ಇರುತ್ತಾರೆ, ನಿಮ್ ಜೀವನದಲ್ಲೂ ಖಂಡಿತ ಇದ್ದೇ ಇರ್ತಾರೆ. ಆ ವ್ಯಕ್ತಿಗಳು ನಿಜಕ್ಕೂ ಸ್ಪೆಷಲ್. ಅನುಶ್ರೀ ಮದುವೆಯಾಗಿ ಈಗ ನೆಮ್ಮದಿಯ ಬದುಕು ಕಟ್ಕೊಂಡಿದ್ದಾರೆ. ಅನುಶ್ರೀ ಕಂಪ್ಲೀಟ್ ಫ್ಯಾಮಿಲಿ ವುಮೆನ್ ಆಗಿ ಬದಲಾಗಿದ್ದಾರೆ. ಅನುಶ್ರೀಯ ಕೆಲವೊಂದು ನಿರ್ಧಾರಕ್ಕೆ ತಲೆ ಬಾಗಲೇಬೇಕು. ಅನುಶ್ರೀ ಮದುವೆ ಬೆನ್ನಲ್ಲೇ ಹೊಸದೊಂದು ವಿಷಯವನ್ನ ಹೇಳ್ಕೊಂಡಿದ್ದಾರೆ. ಇಷ್ಟು ದಿನ ಅನುಶ್ರೀ ಹಾಗೂ ಅವರ ತಮ್ಮ ಮಾತ್ರ ಅಕ್ಕ ತಮ್ಮ ಅನ್ಕೊಂಡಿದ್ವಿ. ಆದ್ರೆ ಅನುಶ್ರೀಗೆ ಅಣ್ಣ ಒಬ್ಬ ಇದ್ದಾರೆ. ಆತ ದೇವರು ಕೊಟ್ಟ ಅಣ್ಣ. ಅನುಶ್ರೀ ಇವತ್ತು ಇಷ್ಟು ಖುಷಿಯಾಗಿ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣವೇ ಈ ವ್ಯಕ್ತಿಯಂತೆ. ಬೆನ್ನ ಹಿಂದೆ ನೆರಳಾಗಿ, ಕಷ್ಟದ ಕಾಲದಲ್ಲಿ ಧೈರ್ಯ ಹೇಳೋ ಕೈಗಳಾಗಿ, ಎಲ್ಲ ಕಾಲದಲ್ಲೂ ನಾನಿದ್ದೀನಿ ಅನ್ನೋ ಹೆಗಲಾಗಿ ನಿಂತಿರೋ ಜೀವ ಇವರಂತೆ. ಹಾಗಾದ್ರೆ ಅನುಶ್ರೀ ಹೇಳ್ತಿರೋ ಆ ವ್ಯಕ್ತಿಯ ಹಿನ್ನೆಲೆ ಏನು, ಅನುಶ್ರೀಯ ಅತ್ತಿಗೆ ಯಾರು, ಇವರ ಕತೆ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ನಟಿ ಕಾವ್ಯ ಶಾ ಅವರು ಚಿಕ್ಕ ವಯಸ್ಸಿನಿಂದ ಸಿನಿಮಾ ಇಂಡಸ್ಟ್ರಿಯಲ್ಲೇ ಪಳಗಿದವರು. ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ಕೆಲಸ ಮಾಡ್ತಾ ಸಣ್ಣ ಪುಟ್ಟ ಪಾತ್ರಗಳ ಜೊತೆಗೆ ನಿರೂಪಕಿಯಾಗಿ ಕೆಲಸ ಮಾಡಿದ್ರು. ರಾಮಾಚಾರಿ ಸಿನಿಮಾದಲ್ಲಿ ಯಶ್ ಅವರ ಜೊತೆಗೆ ಅಭಿನಯಿಸಿದ್ದಾರೆ. ಆದ್ರೆ ಇವರಿಗೆ ಹೆಚ್ಚು ಜನಪ್ರಿಯತೆ ಸಿಕ್ಕಿದ್ದು ಸೋಷಿಯಲ್ ಮೀಡಿಯಾ ಮೂಲಕ. ದಿನನಿತ್ಯದ ಆಗು ಹೋಗುಗಳಲ್ಲಿ ಹೆಣ್ಮಕ್ಳ ಭಾವನೆಗಳು ಹೇಗೆಲ್ಲ ಹರಿದಾಡ್ತಾ ಇರುತ್ತೆ ಅನ್ನೋದನ್ನ ತಮ್ಮ ಅಭಿನಯದ ಝಲಕ್ ಮೂಲಕ ತೋರಿಸಿ ವೀಕ್ಷಕರ ಮನ ಗೆದ್ದಿದ್ದಾರೆ. ಕಾವ್ಯ ಅವರ ಗಂಡ ಜಿ ಕನ್ನಡ ವಾಹಿನಿಯಲ್ಲಿ ಕೆಲಸ ಮಾಡ್ತಾ ಇರುವ ಹಾಗೂ ಸಿನಿಮಾ ನಿರ್ಮಾಪಕ ವರುಣ್ ಗೌಡ. ಈ ಜೋಡಿ ಮದುವೆಯಲ್ಲಿ ಸಿನಿಮಾ ಕಿರುತೆರೆಯ ಬಹುತೇಕ ತಾರೆಯರು ಭಾಗಿಯಾಗಿ ಶುಭ ಹಾರೈಸಿದ್ದಾರೆ. ಒಂದಿಷ್ಟು ಮಂದಿ ಕೊಂಕು ಮಾತನ್ನು ಆಡಿದ್ರು. ವರುಣ್ ಗೌಡ ಹತ್ತಿರ ಹಣ ಇದೆ, ಅದಕ್ಕೆ ಕಾವ್ಯ ವರುಣ್ರನ್ನ ಮದುವೆ ಆಗಿದ್ದಾರೆ ಅಂದಿದ್ರಂತೆ. ಆ ಪರಿಸ್ಥಿತಿ ಮತ್ತು ಮದುವೆ ಪ್ರೀತಿ ವಿಚಾರವನ್ನ ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ನಲ್ಲಿ ಹಂಚಿಕೊಂಡಿದ್ದಾರೆ ನಟಿ ಕಾವ್ಯ. ನನ್ನ ಮದುವೆಗೆ ಶಿವರಾಜ್ ಕುಮಾರ್ ಸರ್, ಡಾಲಿ ಧನಂಜಯ್ ಸರ್, ರಮ್ಯಾ ಮೇಡಮ್ ಸೇರಿದಂತೆ ಸ್ಯಾಂಡಲ್ವುಡ್ ನ ತುಂಬಾ ಜನ ಸೆಲೆಬ್ರಿಟೀಸ್ ಬಂದಿದ್ರು. ಇದಕ್ಕೆ ಕಾರಣ ಏನು ಅಂದ್ರೆ, ನನ್ನ ಗಂಡ ಫಿಲಂ ಪ್ರೊಡ್ಯೂಸರ್. ನಮ್ಮ ಮದುವೆಯ ಫೋಟೋಗಳನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾಗ ತುಂಬಾ ಜನ ಮನಿ ಮ್ಯಾಟರ್ಸ್ ಅಂತ ಕಮೆಂಟ್ ಮಾಡಿದ್ರು. ಆದ್ರೆ ನನ್ನ ಗಂಡ ಫಿಲಂ ಪ್ರೊಡ್ಯೂಸರ್ ಅಥವಾ ನನ್ನ ಗಂಡನ ಹತ್ರ ದುಡ್ಡಿರೋದಕ್ಕೆ ನಾನವರನ್ನ ಮದುವೆ ಆಗಿದ್ದೀನಿ ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ. ನಾವಿಬ್ರು 13 ವರ್ಷ ಪ್ರೀತಿಸಿ ಆಮೇಲೆ ಮದುವೆ ಆಗಿರೋದು ಅಂತ. ಅಂಡ್ ನಾವಿಬ್ರು ಲವ್ ಮಾಡೋದಕ್ಕೆ ಶುರು ಮಾಡಿದಾಗ ನಮ್ಮಿಬ್ರ ಹತ್ರನೂ ನೆಟ್ಟಗೆ ಕೆಲಸ ಅಂತ ಇರಲಿಲ್ಲ. ನಾನು ಫಿಲಂ ಅವಾರ್ಡ್ ಕಾರ್ಯಕ್ರಮದಲ್ಲಿ ಬ್ಯಾಕ್ಗ್ರೌಂಡ್ ಡಾನ್ಸರ್ ಆಗಿ ಡಾನ್ಸ್ ಮಾಡ್ತಿದ್ದೆ. ನಂತರ ಸಣ್ಣ ಪುಟ್ಟ ಶೋಗಳನ್ನ ನಿರೂಪಣೆ ಮಾಡ್ತಾ ಇದ್ದೆ. ಇನ್ನು ನನ್ನ ಗಂಡ ವರುಣ್ ಅವರು ಆಗಷ್ಟೇ ಚಾನಲ್ ಜಾಯಿನ್ ಆಗಿದ್ರು. ರಿಯಾಲಿಟಿ ಶೋ ಅಂತ ಅದರಲ್ಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು. ನಮ್ಮಿಬ್ರ ಹತ್ರ 2 ವೀಲರ್ ಇರ್ತಾ ಇತ್ತು. ನಾವು ಬರೀ ತಿನ್ನಕ್ಕೆ ಆಗ್ತಾ ಇದ್ದಿದ್ದು ಪಾನಿಪುರಿ ಇಂಥ ಐಟಮ್ಗಳಷ್ಟೇ. ಯಾವುದೋ ದೊಡ್ಡ ಕಾಸ್ಟ್ಲಿ ಹೋಟೆಲ್ಗೆಲ್ಲ ಹೋಗಿ ತಿನ್ನುವಷ್ಟು ಕೆಪಾಸಿಟಿನೂ ಇರಲಿಲ್ಲ. ನಮ್ಮ ಹತ್ರ ಕಾರ್ ಕೂಡ ಇರಲಿಲ್ಲ. ಸೊ ಆ ಥರ ಹಂಬಲ್ ಬಿಗಿನಿಂಗ್ಸ್ ನಿಂದ ಶುರು ಮಾಡಿದ್ದು. ಅಲ್ಲಿಂದ ನಾವಿಬ್ರು ಪರಸ್ಪರ ಸಪೋರ್ಟ್ ಮಾಡಿಕೊಂಡು ಜೀವನ ಕಟ್ಕೊಂಡು ಬಂದಿದ್ದೀವಿ. ಈ ನಡುವೆ ಎಷ್ಟೋ ಜನರನ್ನ ನಂಬಿ ದುಡ್ಡು ಕಳ್ಕೊಂಡಿದ್ದೀವಿ. ಸೊ ಆವಾಗ್ಲೂ ನಾನೇನು ಜಾಸ್ತಿ ಅವರನ್ನ ಕೆಣಕಿ ಅವರಿಗೆಲ್ಲ ಕಿರಿಕಿರಿ ಮಾಡಲಿಲ್ಲ, ಜಗಳ ಕೂಡ ಮಾಡಿಲ್ಲ. ಈಗಲೂ ನನ್ನ ಸ್ಯಾಲರಿ ಅಥವಾ ನನ್ನ ಇನ್ಕಮ್ ಎಷ್ಟು ಬರುತ್ತೆ ಅಂತ ಅವರು ನನ್ನ ಹತ್ರ ಒಂದಿನನೂ ಕೇಳಿಲ್ಲ. ನಾನು ಕೂಡ ಅವರ ಹತ್ತಿರ ಕೇಳಿಲ್ಲ ಅಂತ ಹೇಳೋ ಮೂಲಕ ತಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡೋರಿಗೆ ಖಡಕ್ ತಿರುಗೇಟು ಕೊಟ್ಟಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.